ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನಕ್ಕೆ ಭೇಟಿ ನೀಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಇಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನಕ್ಕೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಅವರು ಉದ್ಯಾನವನದಲ್ಲಿ ನಡೆದಿರುವ ಕಾಮಗಾರಿಗಳ ಕುರಿತು ಪರಿಶೀಲನೆ ನಡೆಸಿದರು. ಸದ್ಯ ಪೂರ್ಣಗೊಂಡಿರುವ ಕಾಮಗಾರಿ ಮತ್ತು ಇನ್ನು ಹೆಚ್ಚಿನ ಕಾಮಗಾರಿ ಇನ್ನುಳಿದಂತೆ ಯಾವ ರೀತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಇಲ್ಲಿ ತೆಗೆದುಕೊಳ್ಳಬಹುದು ಎನ್ನುವುದರ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಉದ್ಯಾನವನದಲ್ಲಿನ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಪರಿಶೀಲಿಸಿದ ನಂತರ ಅವರು ಈ ಕುರಿತು ಪತ್ರಕರ್ತರೊಂದಿಗೆ ಮಾತನಾಡಿದರು. ಸಚಿವರೊಂದಿಗೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ, ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಪಾಟೀಲ್ ಭುವನೇಶ್ ದೇವಿದಾಸ್, ಕೂಡಾ ಚೇರ್ಮನ್ ಮಜರ್ ಆಲಂ ಖಾನ್ ಸೇರಿದಂತೆ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಉಪಸ್ಥಿತರಿದ್ದರು. ಇಲ್ಲ, ಭೇಟಿ ಕೊಟ್ಟು ವೈರಲ್ ಆಗೋದು ಬೇರೆ, ಅವರೇ ಅವ್ರ ಸಾಮಾಜಿಕ ಜಾಲತಾಣದಲ್ಲಿ ಹಾಕೊಂಡು ಹೆಮ್ಮೆ ಪಡೋದು ಬೇರೆ. ಕಾರಣಗಳು ಏನೇ ಇರ್ಬೋದು. ಒಬ್ಬ ಚುನಾಯಿತ ಜನಪ್ರತಿನಿಧಿ ಆದವರು ನನಗಿಂತ ಹೆಚ್ಚು ಕೆಲಸ ಮಾಡಿದವನು ಇಲ್ಲ ಅಂತ ಹೇಳೋರು. ಮೈಸೂರಿನಲ್ಲಿ ಸಾಂಸ್ಕೃತಿಕ ನಗರದ ರಾಯಭಾರಿ ಅಂದ್ಕೊಂಡು ಹೇಳ್ಕೊಂಡು ಓಡಾಡೋರು ಇವತ್ತು ಅಕ್ಯೂಸ್ಡ್ ಜೊತೆ ಓಡಾಡ್ತಾರೆ. ಅದ್ರ ಜೊತೆಯಾಗಿ ಅವರು ಅದ್ರ ಬಗ್ಗೆ ಅವರೇ ಸ್ವಂತ ಪ್ರಚಾರ ಕೊಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಆಮೇಲೆ ಮುಂಚೆಯಿಂದ ಕೂಡ ನಾವು ಹೇಳ್ತಾ ಇದ್ವಿ, MM ಕಲಬುರ್ಗಿ ಅವ್ರ ಹತ್ಯೆ ಇರ್ಬೋದು, ನಿಮ್ಮ ಗೌರಿ ಲಂಕೇಶ್ ಹತ್ಯೆ ಇರ್ಬೋದು, ಇಂಥ ಸಂಸ್ಥೆ ಸಂಘಟನೆಗಳು, ಇಂಥ ಆಲೋಚನೆಗಳು ಅದ್ರ ಹಿಂದೆ ಇದೆ ಅಂತ. ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ನಾಚಿಕೆ ಬರಬೇಕು ಇವತ್ತು ಅವರಿಗೆ. ಯಾರು ನೀವು CP ಅಂದ ತಕ್ಷಣ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಂತ? ಕಾಂಗ್ರೆಸ್ ಪ್ರೆಸಿಡೆಂಟ್ ಆಲ್ರೆಡಿ ಈಸ್ ಇನ್ ಕಾಂಗ್ರೆಸ್. ನೋಡಿ ಅದು ಯಾವುದೇ ರೀತಿಯಾದಂಥ ಚರ್ಚೆ ನಡೆದಿಲ್ಲ ನನಗೆ ಗೊತ್ತಿರೋ ಹಾಗೆ. ನನಗೇನು ಮಾಹಿತಿ ಇದೆ ಅಂದರೆ CP ಯೋಗೇಶ್ವರ್ ಅವರು ಮೊನ್ನೆ ದಿಲ್ಲಿಗೆ ಹೋದಾಗ ಅವರೇನೋ ಸರಿಯಾಗಿ ಸ್ಪಂದಿಸಿಲ್ಲ ಅಂತ ಹೇಳಿದಕ್ಕೆ ಅವ್ರು ಬಂದು ಇಲ್ಲಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನೇ ಅವರಿಗೆ ಟಿಕೆಟ್ ಕೊಡೋದ ಬಿಡೋದ ವಿಚಾರ ಅದು BJPಗೆ ಬಿಟ್ಟಿರೋದು. ನಾವೇನು ನೋಡೋಣ, ತೀರ್ಮಾನ ತೊಗೊಳ್ಳೋಣ. ನಾವು ಯಾಕೆ ಹೇಳಬೇಕು? ಬರಲಿ, ಅವ್ರು ಏನಾದರೂ ಇದ್ದರೆ. ನಾನು ಹೇಳಿದ್ದೀನಲ್ಲ, ಮುಂಚೆಯಿಂದನೇ ಹೇಳಿದ್ದೀನಿ, ಯಾರೇ ನಮ್ಮ ಪಕ್ಷ ತತ್ವ ಸಿದ್ಧಾಂತವನ್ನು ಒಪ್ಕೊಂಡು ಬಂದರೆ ಅವ್ರಿಗೆ ಸ್ವಾಗತ. ನೀವು ಕೂಡ ಬರ್ಬೋದು, ಅದರಲ್ಲಿ ಯಾವುದೇ ತಕರಾರು ನಮ್ದು ಇರೋದಿಲ್ಲ. ಆದರೆ ನಮ್ಮದು ಕಂಡೀಷನ್ ಏನಂದರೆ ನಮ್ಮ ಸಿದ್ಧಾಂತ ನಮ್ಮ ತತ್ವ ಒಪ್ಕೊಂಡು ಬರಬೇಕು ಅಷ್ಟೇ ಅಂತ ನಾವು ಹೇಳ್ತಾ ಇರೋದು. ಒಂದನೇದು. ಎರಡನೇದು, ಏನು ಅದು ಐ ಥಿಂಕ್ ಅದೇ ಹೇಳ್ತಾ ಇರೋದು, ಆಶ್ಚರ್ಯ ಪಡ್ತಾ ಇರೋದು. ಯಾರೋ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಹೇಳಿದರೆ ಏನು ಹಿಂಗೆ ಹೇಳಿದಾರಪ್ಪ ಅಂತ. ಎರಡು ಸರಿ ಮುಖ್ಯಮಂತ್ರಿ ಆದವರು, ಇವಾಗ
ರಾಷ್ಟ್ರದಲ್ಲಿ ಮಂತ್ರಿ ಆದವರು ಅವರು ಹಿಂಗೆ ಮಾತಾಡಿದ್ರೆ ಬಹುಶಃ ಏನಾಗ್ಬಿಟ್ಟಿದೆ, ಈ ಮೈಸೂರು ಪಾದಯಾತ್ರೆ ನೋಡಿಬಿಟ್ಟು ಅವರಿಗೆ ಸ್ವಲ್ಪ ನಿದ್ದೆಗೆಟ್ಟಿದೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಸರ್, ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಇದನ್ನು ಯಾರು ಹೇಳಿದ್ರು ಅರುಣ್ ಅವರೇ? ಏನು ಮಾಹಿತಿ ಸರ್, ಈ ಥರ ಚರ್ಚೆ ಯಾರು ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಕೇಳಿ. ಅಂಥದ್ದು ಯಾವುದೇ ರೀತಿಯಾದಂಥ ಚರ್ಚೆ ಇಲ್ಲ. ಸುಮ್ಮನೆ ಮಾಧ್ಯಮದಲ್ಲಿ ಹೂವಾಪೂವ ಹೋಗೋದು ಬೇಡ. ಈಗಾಗಲೇ 2 ಸರಿ ಮೇಲೆ ನಮ್ಮ AICCಯಿಂದ ಒಂದು ತಂಡ ಕೂಡ ಕಳಿಸಿದರು. ನಮ್ಮ ಸೋಲು ಗೆಲುವಿಗೆ ಯಾಕೆ ಕಾರಣ ಆಯಿತು ಅಂತ ಒಂದನೇದು. ಎರಡನೇದು, ಅದಾದಮೇಲೆ ಎಲ್ಲ ಸಚಿವರ ಜೊತೆನೂ ಕೂಡ ಮೊನ್ನೆ ಮೀಟಿಂಗ್ ಮಾಡಿದ್ದಾರೆ. ಅದಕ್ಕೆ KC ವೇಣುಗೋಪಾಲ್ ಅವರು ಕೂಡ ಬಂದಿದ್ದರು. ಅವ್ರ ಉಪಸ್ಥಿತಿನಲ್ಲಿ ಮೀಟಿಂಗ್ ಆಗಿದೆ, ಬಂದು ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ನಾವು ಮೈಸೂರಿನಲ್ಲಿ ಜನಾಂದೋಲನ ಮಾಡಿರೋದು. ಸೊ ಯಾವುದೇ ರೀತಿಯ ಇಡೀ ಕಾಂಗ್ರೆಸ್ ಪಾರ್ಟಿ ಒಗ್ಗಟ್ಟಾಗಿದೆ, ಒಂದಾಗಿದೆ ಅಂತ ನಾವು ತೋರಿಸ್ಕೊಟ್ಟಿದ್ದೀವಲ್ಲ ಅಲ್ಲಿ. ಒಳ ಒಪ್ಪಂದದಿಂದಲೇ ವಿಜಯೇಂದ್ರ ಅವ್ರು ಗೆದ್ದಿದ್ರು ಅಂತ ಒಳ ಒಪ್ಪಂದ ಎಲ್ಲ ಮಾತನಾಡಿದ್ದಾರೆ. ಇಲ್ಲ, ಅವರು ನೀವು ಹೇಳಿದ ಸಂಪೂರ್ಣವಾಗಿ ಕೇಳಿಲ್ಲ. ಕಾಂಗ್ರೆಸ್ ಅವರ ಭಿಕ್ಷೆಯಿಂದ ನಾವು ಏನಾದರೂ ಸ್ವಲ್ಪ ಇನ್ನೂ ಸರಿಯಾದ ರೀತಿಯಾದಂಥ ಸಕ್ರಿಯವಾಗಿ ನಾವು ಸರ್ವೆ ಮಾಡಿಸಿದ್ದಿದ್ರೆ ನಾಗನಗೌಡ್ರಿಗೆ ಕೊಟ್ಬಿಟ್ಟಿದ್ರೆ ಇವ್ರು ಮನೆಗೆ ಹೋಗ್ತಾಯಿದ್ರು ಅಂತ ಹೇಳ್ತಾ ಇರೋದು. ನಮ್ಮ ತಪ್ಪಿಂದ ಅಂತ ಹೇಳಿ ಒಳ ಒಪ್ಪಂದ ಅಂತ ಹೇಳಿಲ್ಲ. ಬಿಜೆಪಿ ಅವರು ಆರೋಪ ಅದು ನಮ್ಮ ತಪ್ಪಿಂದ ಅಲ್ಲ. ನಾವು ಸರಿಯಾಗಿ ರೀತಿಯಾದಂಥ ಒಂದು ಸಮೀಕ್ಷೆಗೆ ಮಾಡಿದರೆ ನಾವು ಎಲ್ಲರ ಕಡೆ ಈಗ ಎಲ್ಲರೂ ಚುನಾವಣೆ ನಿಲ್ಲೋದು ಗೆಲ್ಲಕ್ಕೆ ಅಲ್ವಾ? ಈಗ ನಮ್ಮ 136 ಸೀಟ್ ಹೇಗೆ ಬಂತು? ಸಮೀಕ್ಷೆ ಇಲ್ಲ ಕಾಂಗ್ರೆಸ್ನಲ್ಲಿ ಒಪ್ಪಂದ ಇಲ್ಲ. ಯಾರು BJP ಅವರು JDS ಜೊತೆ ಏನು ಮಾಡ್ಕೋತಾರೆ ಗೊತ್ತಿಲ್ಲ. ಈಗ ಅವ್ರ ಕುಟುಂಬದವರೇ ಹೋಗಿ BJPನಲ್ಲಿ ನಿಂತಿದ್ರಲ್ಲ, ಅದು ಒಪ್ಪಂದ ಅಂತಾರೆ. ನಮ್ಮಲ್ಲಿ ಎಲ್ಲಿದ್ದಾರೆ? ರೋಷವಾಗಿ ಬೀದಿನಲ್ಲಿ ಓಡಾಡ್ತಾ ಇದ್ರು, BJPನಲ್ಲಿ ಏನು ಸರಿ ಇಲ್ಲ ಅಂತ. ಈಗೇನಾಯಿತು? ಇದೇ ವಿಜೇಂದ್ರ ವಿರುದ್ಧ ಓಡಾಡ್ತಾ ಇದ್ರಲ್ವಾ? ಈಗ ಇನ್ನೂ ಕೆಲವು ದಿನಗಳು ಹೋಗಲಿ, ಆ CT ರವಿನೂ ಆ ಬೆಳಗಾಂ ಗ್ಯಾಂಗ್ ಸೇರ್ತಾರೆ, ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಈಗ ಆಯಿತು, ಆವಾಗ ಅವ್ರ ಕಾಲಿಗೆ ಕೊಟ್ಟಿದ್ರು, ನಾವು ಈಗ ಹೊರಗೆ ಬಂತು. ಇವ್ರಿಗೆ ಗೊತ್ತಿದ್ರೆ ಅವಾಗ ಯಾಕೆ ಸುಮ್ಮನಿದ್ರು ಇವರು? ಅವ್ರ ಜವಾಬ್ದಾರಿ ಇರಲಿಲ್ವಾ? ಅವಾಗ ಅವರು ಮಂತ್ರಿ ಇದ್ದರು, MLA ಇದ್ದರು, ಅವರ ಪಕ್ಷದ ಏನು ಶಾಸಕರಿರ್ಬೋದು, ಅವ್ರು ಪೋಸ್ಟ್ ಮಾಡಿದಂಥ ಅಧಿಕಾರಿಗಳಿರ್ಬೋದು, ಅವ್ರು ಮಾಡ್ತಿದ್ದಾಗ ಇವ್ರು ಯಾಕೆ ಸುಮ್ಮನಿದ್ರು? ಮತ್ತು ನಾವು ಅಟ್ಲೀಸ್ಟ್ ಸ್ಟಾಪ್ ಮಾಡಿದ್ದೀವಿ, ತನಿಖೆ ಒಳಪಡಿಸಿದ್ದೀವಿ, ಒಂದು ಜಡ್ಜ್ ನೇಮಕಾತಿ ಮಾಡಿದ್ದೀವಿ. ಇವ್ರೇನು ಮಾಡಿದರು? ಇವ್ರ ಕಾಲದಲ್ಲೇ ಆಗಿತ್ತಲ್ಲ. ಇವರೇ ಅಪಾಯಿಂಟೆಡ್ ಅಧಿಕಾರಿಗಳು, ಇವ್ರ ಅಪಾಯಿಂಟೆಡ್ ಚೇರ್ಮನ್ಗಳೇ ಮಾಡಿದ್ದಲ್ಲ, ಅವರೇ ಒಪ್ಕೊತಾ ಇದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಸೇವಾ ಯೋಜನೆ ಘಟಕಗಳ ವಾರ್ಷಿಕ ವಿಶೇಷ ಶಿಬಿರ ಜರುಗಿತು. ಕಲಬುರಗಿ ನಗರದ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ 4ನೇ ದಿನದ ತಾಯಿಗೊಂದು ನಮನ ಹಾಗೂ ಮಮತೆಯ ಮಡಿಲಲ್ಲಿ ಒಂದು ದಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಉಪನ್ಯಾಸಕಿ ಡಾಕ್ಟರ್ ಜ್ಯೋತಿಲತಾ ತಡಿಬಿಡಿ ಮಠ ನಿಷ್ಕಲ್ಮಶ ಮನಸ್ಸಿನ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಮುಂದುವರೆದು ಮಾತನಾಡಿದ ಅವರು, ಅತ್ತೆ ತಾಯಿಯಾದರೆ, ಸೊಸೆ ಮಗಳಾದರೆ ಮನೆ ಸ್ವರ್ಗವಾಗುವುದು ಎಂದರು. ಜಗತ್ತಿನಲ್ಲಿ ಎಂದಿಗೂ ತನ್ನ ಮಕ್ಕಳಿಗೆ ಒಳಿತನ್ನು ಬಯಸುತ್ತಾ ತನ್ನ ಸಂಸಾರಕ್ಕಾಗಿ ಹಗಲಿರುಳು ದುಡಿಯುವ ಅವಳ ಶ್ರಮವನ್ನು ಗೌರವಿಸುವುದು ನಮ್ಮ ಜವಾಬ್ದಾರಿ ಎಂದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀಮತಿ ಪೂರ್ಣಿಮಾ ನಮೋಶಿಯವರು ಮಾತನಾಡುತ್ತಾ, ನಾವು ಎಂದಿಗೂ ತಾಯಿಯ ಋಣವನ್ನ ತೀರಿಸಲು ಸಾಧ್ಯವಿಲ್ಲ ಎಂದರು. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ದಿನದಿಂದ ದಿನಕ್ಕೆ ಹೆಚ್ಚು ಸ್ವಾರ್ಥಿಗಳಾಗುತ್ತಿದ್ದೇವೆ, ಸಂಸ್ಕಾರ ಮರೆಯುತ್ತಿದ್ದೇವೆ. ಇವತ್ತು ಕೇವಲ ತಾಯಿ ಮಾತ್ರವಲ್ಲದೆ ಪಾಲಕರಿಗೆ ಗೌರವ ನೀಡುವುದು ಮಕ್ಕಳ ಆದ್ಯ ಕರ್ತವ್ಯ ಎಂದ ಅವರು, ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ನೋಡಲ್ ಅಧಿಕಾರಿ ಹಾಗೂ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಗೌಹಾರ್ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋದಾವರಿ ರಾಜಾ ಭೀಮಳ್ಳಿ, ಪುಷ್ಪಾ ಉದಯ್ ಕುಮಾರ್ ಚಿಂಚೋಳಿ, ಡಾಕ್ಟರ್ ನೀತಾ ಎಸ್ ಹರ್ವಾಳ್, ಡಾಕ್ಟರ್ ರೇಣುಕಾ ಎಂ ರಾಂಪುರೆ, ಶಿವಲೀಲಾ ಎ ಮರಗೋಳ್, ಪಲ್ಲವಿ ಕಿರಣ್ ದೇಶ್ಮುಖ್, ಉಮಾ ಆರ್ ಕೊಂಡ ಹಾಗೂ ಉಮಾ ರೇವೂರ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ವೀಣಾ ಹನುಗುಂಟಿಕರ್ ಅವರು ವಹಿಸಿಕೊಂಡಿದ್ದರು. ಪ್ರಾಚಾರ್ಯರಾದ ಡಾಕ್ಟರ್ ರಾಜೇಂದ್ರ ಕೊಂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಡಾಕ್ಟರ್ ರೇಣುಕಾ ಹೆಚ್, ಕುಮಾರಿ ವಿಂದ್ಯಾ ಹಾಗೂ ಸಂಗಡಿಗರು ಪ್ರಾರ್ಥಿಸಿದರು. ಕುಮಾರಿ ನಂದಿನಿ ನಿರೂಪಿಸಿದರು. ನಾನು ಓರ್ವ ಶಿಕ್ಷಕಿ,
ನನ್ನ ಮಗಳ ಒತ್ತಾಯಕ್ಕೆ ಮಣಿದು ಒಲ್ಲದ ಮನಸ್ಸಿನಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೆ. ಏನೋ ತಾಯಂದಿರ ಪಾದಪೂಜೆ ಕಾರ್ಯಕ್ರಮ ಇದೇನೋ ಅಂದುಕೊಂಡಿದ್ದೆ. ಆದರೆ ಇಲ್ಲಿ ಬಂದ ನಂತರ ನನಗೆ ಅನಿಸಿದ್ದು ಕಾರ್ಯಕ್ರಮಕ್ಕೆ ಬರದಿದ್ದರೆ ಎಂತಹ ದೊಡ್ಡ ತಪ್ಪು ಮಾಡುತ್ತಿದ್ದೆ ಎಂದು. ಮಗಳ ಹೆಸರಿನಲ್ಲಿ ಒಂದು ಮರ ಎಂಬ ವಿನೂತನ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸುವ ಇಂತಹ ಕಾರ್ಯಕ್ರಮಗಳು ಇಂದಿನ ದಿನಗಳಲ್ಲಿ ಅವಶ್ಯಕವಾಗಿ ಬೇಕಾಗಿವೆ ಎಂದು ತಮ್ಮ ಅಭಿಪ್ರಾಯ ಹಂಚಿಕೊಂಡು ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದ ಈ ಕಾರ್ಯ ಚಟುವಟಿಕೆಗಳನ್ನು ಶ್ಲಾಘಿಸಿದರು. ಈ ಕಾರ್ಯಕ್ರಮದಲ್ಲಿ ಐಕೆ ಪಾಟೀಲ್, ಡಾಕ್ಟರ್ ಮೋಹನ್ ರಾಜ್ ಪತ್ತಾರ್, ಡಾಕ್ಟರ್ ಪ್ರೇಮ್ಚಂದ್ ಚೌಹಾಣ್, ಡಾಕ್ಟರ್ ಸುಭಾಷ್ ದೊಡ್ಡಮನಿ, ಡಾಕ್ಟರ್ ಜ್ಯೋತಿ ಪ್ರಕಾಶ್ ದೇಶ್ಮುಖ್, ಸುಷ್ಮಾ ಕುಲಕರ್ಣಿ, ಶಿವಲೀಲಾ ಧೋತ್ರೆ ಹಾಗೂ ಬೋಧಕೇತರ ಸಿಬ್ಬಂದಿ ಭಾಗವಹಿಸಿದ್ದರು ಎಂದು ಸಂಸ್ಥೆಯ ಮಾಧ್ಯಮ ಸಂಯೋಜಕರಾದ ಐಕೆ ಪಾಟೀಲ್ ತಿಳಿಸಿದ್ದಾರೆ. ತಾಯಿಯೇ ಮೊದಲ ಗುರು ಅಂತ ಒಂದು ಮಾತಿದೆ ಅಲ್ಲ, ಮನೆ ಮೊದಲ ಪಾಠಶಾಲೆ, ಹಾಗೆ ತಾಯಿನೇ ಫಸ್ಟ್ ಗುರು ಅಲ್ಲಿ. ಅವಳು ಮಗುವೊಂದು ಹುಟ್ಟಿದಾಗಿಂದ ಎಷ್ಟು ನಮಗೆ ಮಗು ಮಾಡ್ತಾಳೆ ಅಂದರೆ ತನ್ನೆಲ್ಲ ಜೀವನನೇ ಸ್ಯಾಕ್ರಿಫೈಸ್ ಅಂತಾನೆ ಇರುತ್ತೆ ಅಲ್ಲಿ. ಒಂದು ಸಣ್ಣ ಮಗು ಏನೂ ಗೊತ್ತಿರಲ್ಲ, ಆ ಮಗುಗೆ ವಿದ್ಯಾ ಬುದ್ಧಿ ಅಂತೆ ಫಿಸಿಕಲಿ, ಮೆಂಟಲಿ, ಮಾರಲಿ, ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಮಾಡ್ತಾರೆ ಅವರು. ಭಾಳ ಪ್ರಾಮುಖ್ಯತೆ ಇರುತ್ತೆ ಅವ್ರ ರೋಲಲ್ಲಿ. ಅದಕ್ಕೆ ಮಕ್ಕಳು ತಾಯಿ ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ. ಅವಳು ಅಷ್ಟು ನಿಷ್ಕಲಂಕ ಪ್ರೀತಿ, ಸರ್ ಹೇಳ್ತಾನೆ ನಿಷ್ಕಲಂಕ ಪ್ರೀತಿ ತಾಯಿ ಅಂತ ಬೇರೆ ಯಾರು ಕೊಡಕ್ಕೆ ಸಾಧ್ಯ ಇಲ್ಲ. ನಮ್ಮ ತೊಡಲು ನುಡಿಗಳಿಂದ ನಮ್ಮನ್ನ ಅಪ್ಯಾಯಮಾನವಾಗಿ ಅಪ್ಪಿಕೊಂಡಿರುವಂತ ಕನ್ನಡ ಮಾತೆ, ನನ್ನ ಹೆತ್ತ ತಾಯಿ, ವೇದಿಕೆಯ ಮೇಲಿರುವ ತಾಯಂದಿರು, ವೇದಿಕೆಯ ಮುಂಭಾಗದಲ್ಲಿರುವ ತಾಯಂದಿರು, ಎಲ್ಲ ತಾಯಂದರಿಗೂ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮೊಂದಿಗೆ ಸರ್ ಅವರಿದ್ದಾರೆ, ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. NSSಗೂ ನನಗೂ ಸ್ವಲ್ಪ ಸಂಬಂಧ ಇದೆ. NSS ಕಾರ್ಯಕ್ರಮ ಅಧಿಕಾರಿಯಾಗಿ ನಾನು ಸ್ವಲ್ಪ ದಿನ ಸೇವೆಯನ್ನು ಸಲ್ಲಿಸಿದ್ದೀನಿ. ತಮಗೆಲ್ಲ ಗೊತ್ತು, ಸೇವೆಗೆ 1000 ಮುಖ 1000 ದಾರಿ ಅಂತ ಹೇಳೋದು ಶಿವಕುಮಾರ ಸ್ವಾಮೀಜಿಯವರು. ತನು ಹುಟ್ಟಿ ಮನವಿಟ್ಟು ಮಾಡುವ ಸೇವೆ ಅದು ಭಗವಂತನಿಗೆ ಸಲ್ಲುವ ಸೇವೆ. ಸೇವೆಗೆ 1000 ಮುಖ 1000 ದಾರಿ ಅಂತ ಹೇಳ್ಯಾರ. ಅಮ್ಮ ಯಾವಾಗ್ಲೂ ಒಂದು ಮಾತು ಹೇಳ್ತಿರ್ತಾರೆ, ಹೇಳೋದೇನಂದ್ರೆ ಏನ್ ಮಾವಂದ್ರ ಕೈಯನ್ ಕೆಲಸ ಮಾವು ಅಂತ. ಬಹಳ ಸಾರಿ ಏನ್ ಮಾವ ಕೈಯನ್ ಕೆಲಸ ಮಾವಂದ್ರ ಸಣ್ಣ ಪುಟ್ಟ ಕೆಲಸಗಳ ಅಮ್ಮಂದ್ರ ಕೈಯಲ್ಲಿ ನಾವು ಮಾಡ್ಬೇಕು ಅಂತ. ಇವತ್ತು ನಾನು ಹೇಳ್ತಾ ಇರೋದನ್ನೇ ತಾಯಿಯ ಮಹತ್ವದ ಬಗ್ಗೆ, ಹೆಣ್ಮಕ್ಳ ಬಗ್ಗೆ ನಮ್ಗೆಲ್ಲ ಎಷ್ಟೋ ಸರಿ ಕೇಳಿರ್ತೀವಿ, ಓದಿರ್ತೀವಿ, ಗೊತ್ತಿರುವ ವಿಚಾರಗಳನ್ನೇ
ಸ್ವಲ್ಪ ನಾನು ಮತ್ತೊಮ್ಮೆ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೀನಿ. ಸರ್ವಜ್ಞ ಹೇಳ್ತಾರೆ, ಸುಣ್ಣವಿಲ್ಲದ ವೀಣೆ, ಬಣ್ಣವಿಲ್ಲದ ಮದುವೆ, ಹೆಣ್ಣಿಲ್ಲದವನ ಸಂಸಾರ, ಮರಳೊಳಗೆ ಎಣ್ಣೆ ಒಯ್ದಂತೆ ಸರ್ವಜ್ಞ ಅಂತ. ಅಂದ್ರ ಮಹಿಳೆಯ ಪಾತ್ರ ಒಂದು ಕುಟುಂಬಕ್ಕೆ ಎಷ್ಟು ಅನ್ನೋದನ್ನ ಅವರು ತಮ್ಮ ವಚನದಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ಹೇಳ್ಯಾರ. ಅಷ್ಟೇ ಅಲ್ಲ, ತಾಯಿಯ ಮಹತ್ವದ ಬಗ್ಗೆ ನಾವು ಹೇಳಲಿಕ್ಕೆ, ತಾಯಿ ಅನ್ನೋ ಶಬ್ದದಲ್ಲೇ ತ್ಯಾಗಮಯಿ ಅನ್ನೋದ. ಆಕೆ ಡೆಡಿಕೇಶನ್, ಹಗಲ ರಾತ್ರಿ ಮಕ್ಕಳನ್ನ ಯಾವ ರೀತಿ ಆಕೆ ಪೋಷಣೆ ಮಾಡ್ತಾಳೆ ಅದನ್ನ ಹೇಳಕ್ ಸಾಧ್ಯನೇ ಇಲ್ಲ. ಶಬ್ದಗಳಲ್ಲಿ ಆಕೆಯನ್ನು ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಗಲು ರಾತ್ರಿ ಸದಾ ಮಕ್ಕಳ ಚಿಂತನೆಯಲ್ಲೇ ಆಕೆ ಕಾಲ ಕಳೀತ. ಏನ್ ಮಾಡಿ ಅವರನ್ನ ತೃಪ್ತಿ ಪಡಿಸ್ಲಿ ಅಂತ. ಅಂತ ತಾಯಿಗೆ ನಾವ್ ಏನ್ ಕೊಟ್ಟರು ಕಮ್ಮಿ. ಅದಕ್ಕೆ 1000 ಜನ್ಮ ಹೆತ್ತು ಬಂದ್ರು ಆಕೆ ಋಣ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿರಿಯರು ಹೇಳಿದ ಮಾತು ಸರ್ವಕಾಲಿಕ. ಇಂದು, ಹಿಂದೆ, ಮುಂದೆಯೂ ಅದು ಸಾಧ್ಯನೇ ಇಲ್ಲ. ಆ ತಾಯಿಯ ಋಣ ತೀರಿಸ್ಲಿಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ. ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಳು ನಾವು ಒಟ್ಟು ಮನೆಗೆ ಹೋಗೋರು ತಾಯಿಯ ಒಂದು ತ್ಯಾಗವನ್ನ ಜಾಸ್ತಿ ಸ್ಮರಿಸ್ತೀವಿ ಮತ್ತು ಅದನ್ನ ಇಟ್ಕೋತೀವಿ. ಯಾಕಂದ್ರೆ ಅಮ್ಮನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತೀವಿ. ಬೇರೆ ಕಡೆ ಹೋದಾಗ ಅಮ್ಮನ ನೆನಪುಗಳು ಸದಾ ಬರ್ತಿರ್ತಾವ. ಸಣ್ಣ ಪುಟ್ಟ ಕೆಲಸಗಳಲ್ಲೂ ಅಮ್ಮನ ನೆನಪು ಬರ್ತಿರ್ತಾವ. ನೀವಿನ್ನ ಚಿಕ್ಕವರು. ಇತ್ತೀಚೆಗೆ ಏನಾಗಿದೆ ಒಂದು ಟ್ರೆಂಡ್ ಅಂದ್ರೆ, ಅಮ್ಮ ಅಂದ್ರೆ ಸಲುಗೆ, ತಲೆಗೊಡಿಯೋದು, ಮೈಗೊಡಿಯೋದು, ಬೆನ್ನಿಗೊಡಿಯೋದು. ಹೌದಾ ಇಲ್ಲ? ನಾವ್ ಎದ್ರೆ ಅಮ್ಮನಂದ್ರೆ ಅಪ್ಪನೆದ್ರೆ ನಾವು ಕೂಡ ಸ್ವಲ್ಪ ಭಯ ಪಡ್ಬೋದು. ಆದ್ರೆ ಇತ್ತೀಚೆಗೆ ಅದನ್ನು ಉಳಿದಿಲ್ಲ. ನಾವೆಲ್ಲ ಹಂಗ್ ಭಯ ಪಟ್ಕೊಂಡೇ ಬಂದೀವಿ. ಅಪ್ಪಾಜಿ ರೀ ಅಂತಾನೆ ಮಾತಾಡೋದು ನಾವು. ಆದ್ರೆ ಇತ್ತೀಚಿನವರು ಹೆಸರಿಡದೆ ಕರೀತಾರೆ. ಅಪ್ಪಗೂ ಹೆಸರಿಡದೆ ಕರೀತಾರೆ, ಅಮ್ಮಗೂ ಹೆಸರಿಡದೆ ಕರೀತಾರೆ. ಅದೆಲ್ಲ ಒಂದ್ ಕಡೆ ಇರ್ಲಿ. ಆದ್ರ ತಾಯಿಯನ್ನ ಬಹಳಷ್ಟು ಗೌರವದಿಂದ ಕಾಣ್ಬೇಕಾಗಿದೆ ಅಂತ ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ. ಇದರಲ್ಲಿ ಯಾರು ಎಷ್ಟು ಜನ ಯಾವ ರೀತಿ ಇರ್ತೀರ ಅಂತ ನನಗೆ ಗೊತ್ತಿಲ್ಲ. ಬಟ್ ಇತ್ತೀಚೆಗೆ ಎಲ್ಲಾ ಹುಡುಗಿಯರನ್ನ ನಾವು ನೋಡ್ತೀವಲ್ಲ, ನಾವೆಷ್ಟೇ ತಿಳುವಳಿಕೆ ಪಡೆದಿರ್ಬೋದು, ಅವರ ಅನುಭವ ನಮ್ಗಿರಲ್ಲ. ಅವರಿಗಾದ ಅನುಭವ ನಮ್ಗಿರ್ಲಕ್ ಸಾಧ್ಯ ಇಲ್ಲ. ಬರೀ ತಾಯಂದ್ರಿಗಷ್ಟೇ ಅಲ್ಲ, ಕಾಲೇಜ್ನಾಗ ಟೀಚರ್ಸ್ಗೂ ನಾವು ಒಂದೊಂದ್ ತರ ಮಾತಾಡ್ತಿರ್ತೀವಿ. ನಾನು ಕಾಲೇಜ್ನಾಗ ಪಾಠ ಮಾಡ್ತೀನಲ್ಲ, ಎಲ್ಲಾ ತರದ ಅನುಭವ ನನಗೂ. ನಾವು ಮುಂದೆ ಹೋದ್ರೆ ಇನ್ನೊಂದ್ ಏನೇನೋ ಹೆಸರುಗಳಿಡೋದು, ಇಂಥವೆಲ್ಲ ನಡೀತಾ ಇರ್ತಾವ. ಇದಕ್ಕೇನ್ ಕಾರಣ? ಈ ತರ ನಾವು ಬದುಕೋದು ಸರಿನಾ? ಒಂದು ಸಾರಿ ನಾವು ವಿಚಾರ ಮಾಡಿ ನೋಡ್ಬೋದು. ಪ್ರತಿಯೊಂದನ್ನು ಲಘುವಾಗಿ ತಗೊಳ್ಳೋ ಒಂದು ಜನರೇಷನ್ ಈಗ ಕಾಣ್ಲಾಗತ್ತದು. ಮೊಬೈಲ್ ತೆಗೆದ್ರೆ ನಮ್ಗೆ ಸಿಗೋವೆಲ್ಲ ಏನ್ ಸಿಗ್ತಾವ? ಬರೀ ಜೋಕ್ ಮಾಡವು, ಕಿಂಡಲ್ ಮಾಡವು, ಹಗುರವಾಗಿ ಮಾತಾಡವು. ಸೀರಿಯಸ್ನೆಸ್ ಅನ್ನೋದೇ ಯಾರ ಹತ್ರನೂ ಉಳಿದಿಲ್ಲ. ಎಲ್ಲೋ ಕೆಲವು ಮಕ್ಕಳು, 100% ಮಕ್ಕಳಷ್ಟೇ ಏನಾದ್ರೂ ಗುರಿ ಇಟ್ಕೋಬೇಕು, ಏನಾದ್ರೂ ಸಾಧಿಸ್ಬೇಕು, ಓದ್ಬೇಕು, ಬರಿಬೇಕು, ತಂದೆ ತಾಯಿ ಗೌರವವನ್ನು ಉಳಿಸ್ಬೇಕು, ನಮ್ಮ ಕಾಲೇಜಿನ ಕೀರ್ತಿಯನ್ನ ಹೆಚ್ಚಿಸ್ಬೇಕು, ಈ ತರದ ಒಂದು ಪ್ರತಿಜ್ಞೆ ಮಾಡಿಕೊಂಡು ಮುಂದುವರಿಯುವಂತ ಮಕ್ಕಳಂದ್ರೆ ಕೇವಲ 10%. ಆಗ ಒಂದು ವಿಶೇಷ ಏನು ಅಂದ್ರೆ, ಇಲ್ಲೇನ್ ನೀವು ಕೂತಿರಲ್ಲ NSS ನಲ್ಲಿ ಸೇರಿದಂತ ವಿದ್ಯಾರ್ಥಿಗಳು, ಅವರಲ್ಲಿ ಇದು ಇರ್ತದೇನೋ ಅಂತ ನಾನು ಅನ್ಕೊಂಡು ಆ ಭರವಸೆಯಿಂದ ನಿಮಗೆ ಒಂದು ಜೋರಾದ ಚಪ್ಪಾಳೆ. हेलो एवरीवन, मेरा नाम सैयदा आयशा रूही है. मैं BA 4th सेम की हूँ. मैं फर्स्टली महेश सर को आज बहुत थैंक यू बोलना चाहूँगी, बिकॉज उन्होंने आज बहुत अच्छा एक बहुत अच्छा सा इवेंट ऑर्गेनाइज़ किया है, जो अभी तक कॉलेज में नहीं हुआ था. बहुत सारे इवेंट्स हुए हैं कॉलेज में, बट ये इवेंट जो था सबसे बेस्ट था. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಷ್ಮಾ. ನಾನು BSc 6ನೇ ಸೆಮ್ನಲ್ಲಿ ಓದುತ್ತಿದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ರಿಯಲಿ ದ ಬೆಸ್ಟ್ ಫಂಕ್ಷನ್ ಆಫ್ ಇಲ್ಲಿ ತನಕ ನಮ್ಮ ಕಾಲೇಜ್ನಾಗ ನಡೆದ ಬೆಸ್ಟ್ ಫಂಕ್ಷನ್ ಅಂದರೆ ಇದೆ. ರಿಯಲಿ ನಾನು ಇಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೇಳ್ತಾರಲ್ಲ, ಮಮತೆ ಮಡಿಲು ತ್ಯಾಗದ ವಡಿಲು ಅಂತ. ಜೀವ ಹಾಗೂ ಜೀವನದ ದೇವತೆ ತಾಯಿ. ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಪದಗಳೇ ಇಲ್ಲ. ತಾಯಿ ಅಂದರೆ ಸರ್ವಸ್ವ. ತಾಯಿ ಇಲ್ಲದ ಜೀವನ ಹಳಿ ತಪ್ಪಿದ ರೈಲಿನಂತೆ. ನಮ್ಮ ಒಂದು ಶಿಸ್ತಿನ ಬದುಕಿಗೆ ನಮ್ಮ ಜೀವನ ಕರೆಕ್ಟಾಗಿ ಹೋಗ್ಬೇಕಂದ್ರೆ ಅಲ್ಲಿ ತಾಯಿಯ ಪಾತ್ರ ಬಹಳ ಮುಖ್ಯವಾಗಿರ್ತದೆ. जहाँ पे हमारे सभी मम्मियों को बुलाया गया, मम्मियों के लिए पूजा करवाया गया, खाना खिलाया गया है मम्माओं को. हमारे मम्मी उन लोग बहुत ज़्यादा खुश हुए हैं आज हमारे इस प्रोग्राम को. और मम्मी उनको सबको देखने को मिला कि उनके बच्चे कॉलेज में क्या कर रहे हैं, क्या नहीं. एकदम हर माँ को एकदम खुशी हो रही है, क्योंकि उनकी बच्ची जो घर पे काम नहीं करती, यहाँ पे आके हर काम कर रही है वो. सो आई थैंक यू महेश सर, क्योंकि उन्होंने ये प्रोग्राम के लिए सोचा और ये प्रोग्राम किया. एंड दिस इज़ फॉर यू मम्मा. आप ये प्रोग्राम से क्या सीखे? क्या आप
ये प्रोग्राम से हमें ये सीखने को मिला, मम्मा को जो रिस्पेक्ट चाहिए थी वो हम आजकल के लड़कियां हो लड़के हो कोई भी मम्मा को नहीं देते। तो वी हैव टू रेस्पेक्ट आवर पेरेंट्स, चाहे मम्मा हो या पापा हो, उन दोनों का डिवोशन जो रहता, डेडिकेशन जो रहता बहुत ज़्यादा रहता हमारे तरफ। तो हम लोग हमारे मम्मा पापा को कभी भी लेट डाउन नहीं करने देना चाहिए और उनकी रेस्पेक्ट करना चाहिए। उनकी कोई भी बात को मना नहीं करना चाहिए, उनकी कौन सी भी बात को टालना नहीं चाहिए और हमेशा अपने पेरेंट्स की बात सुन के उनको हमेशा से प्यार करना चाहिए। ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ್ ಸರಕಾರಿ ಮತ್ತು ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ ಆಗಸ್ಟ್ 15ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರ್ಪುರದಲ್ಲಿ ಇರುವ RNS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಲಿದೆ. ಶ್ರೀ ವೀರ ಶಿರೋಮಣಿ ಮಹಾರಾಣಾ ಪ್ರತಾಪ್ ಸಿಂಗ್ ರಜಪೂತ ಸರಕಾರಿ ಅರೆ ಸರಕಾರಿ ನೌಕರರ ಸಂಘದ ವತಿಯಿಂದ ದಿನಾಂಕ 15ನೇ ಆಗಸ್ಟ್ 2024ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ RNS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷರಾದ ಶಿವರಾಜ್ H ತಿವಾರಿ, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ಸಿಂಗ್ S ಠಾಕೂರ್ ತಿಳಿಸಿದ್ದಾರೆ. ಜೇವರ್ಗಿಯ ಶಾಸಕರು ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರಮ್ ಸಿಂಗ್ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟಿಸಲಿದ್ದು, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ವಿಜಯ್ ಸಿಂಗ್, ಸಂಘದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಸಂತೋಷ್ ಸಿಂಗ್ ಬಯಾಸ್ ಜ್ಯೋತಿ ಬೆಳಗಿಸಲಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಮಾಜಿ ಉಪ ಕುಲಸಚಿವರಾದ ಪ್ರತಾಪ್ ಸಿಂಗ್ ತಿವಾರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಭವಾನಿ ಸಿಂಗ್ M ಠಾಕೂರ್, ಸರಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜು ಲೆಂಗಟಿ, ರಜಪೂತ ಮಾತಾ ಜಾಗರಣ ಸಮಿತಿಯ ಅಧ್ಯಕ್ಷರಾದ ಕಿಶೋರ್ ಸಿಂಗ್, ಹೈಕೋರ್ಟ್ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಡಾಕ್ಟರ್ ಅರ್ಚನಾ ಪ್ರದೀಪ್ ಸಿಂಗ್ ತಿವಾರಿ, ಪಾಲಿಕೆಯ ಮಾಜಿ ಉಪಮೇಯರ್ ಪ್ರಮೋದ್ ತಿವಾರಿ, ಪ್ರಮುಖರಾದ ಸೂರಜ್ ತಿವಾರಿ, ವಿಜಯ್ ಸಿಂಗ್ ಬಯಾಸ್, ವಿಕಾಸ್ ಪಾಠಕ್, ಅನಿತಾ ಸದ್ದಿವಾಲ್, ಪ್ರತೀಕ್ ಶುಕ್ಲಾ, ಈಶ್ವರ್ ಸಿಂಗ್ ಠಾಕೂರ್ ಸೇರಿದಂತೆ ಅನೇಕ ಗಣ್ಯರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. 2022 ಹಾಗೂ 23-24ನೇ ಸಾಲಿನ SSLC, PUC ಪದವಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ರಜಪೂತ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರು ಹಾಗೂ ಸರಕಾರಿ ಸೇವೆಯಿಂದ ನಿವೃತ್ತರಾದ ಸಮಾಜದ ನೌಕರರನ್ನು ಗೌರವಿಸಲಾಗುವುದು. ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು, ಪಾಲಕರು, ವಿದ್ಯಾರ್ಥಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಅವರು ಕೋರಿದ್ದಾರೆ. ಆಗಸ್ಟ್ 17 ಮತ್ತು 18ರಂದು ನಡೆಯಲಿರುವ ಕಲಬುರಗಿ ಜಿಲ್ಲಾ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನದ ಕುರಿತು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿಯ ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿರುವ 2 ದಿನಗಳ ಜಿಲ್ಲಾ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನವನ್ನು ಆಗಸ್ಟ್ 17 ಮತ್ತು 18ರಂದು ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಮಂಗಳವಾರ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸಮ್ಮೇಳನದ ವಿವರ ನೀಡಿದ ತೇಗಲತಿಪ್ಪಿ ಅವರು ಆಗಸ್ಟ್ 17ರ ಬೆಳಿಗ್ಗೆ 9:45ಕ್ಕೆ ಜಗತ್ ವೃತ್ತದಿಂದ ವಿಶ್ವೇಶ್ವರಯ್ಯ ಭವನದವರೆಗೆ ಸಮ್ಮೇಳನಾಧ್ಯಕ್ಷರ ಸಾಂಸ್ಕೃತಿಕ ಮೆರವಣಿಗೆ ವಿವಿಧ ಕಲಾ ಮೇಳಗಳೊಂದಿಗೆ ವರ್ಣರಂಜಿತವಾಗಿ ಜರುಗಲಿದ್ದು, ಮಹಾಪೌರರಾದ ಯಲ್ಲಪ್ಪ ನಾಯ್ಕೋಡಿ ಚಾಲನೆ ನೀಡಲಿದ್ದಾರೆ. ಕಲ್ಯಾಣ್ ಕುಮಾರ್ ಶೀಲವಂತ್ ನೇತೃತ್ವ ವಹಿಸಲಿದ್ದಾರೆ. ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ DG ಸಾಗರ್ ಅವರ ನೇತೃತ್ವದಲ್ಲಿ 2 ದಿನಗಳ ಕಾಲ ಅದ್ಧೂರಿ ಹಾಗೂ ಅರ್ಥಪೂರ್ಣ ಸಮ್ಮೇಳನ ಜರುಗಲಿದೆ. ಮಧ್ಯಾಹ್ನ 1:15ಕ್ಕೆ ಪರೋಪಕಾರಿ ಡಾಕ್ಟರ್ ಶಿವರಾಮ್ ಮೋಘ ವೇದಿಕೆಯ ಅಡಿಯಲ್ಲಿ ನಡೆಯುವ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿಯ ಸಪ್ಪ ಅವರು ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ M ಖರ್ಗೆ ಅವರು ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಮೂಡ್ನಾಕುಡು ಚಿನ್ನಸ್ವಾಮಿ, ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಖನೀಸ್ ಫಾತಿಮಾ, ಡಾಕ್ಟರ್ BG ಪಾಟೀಲ್, ಶಶಿಲ್ ಜಿ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, MY ಪಾಟೀಲ್, ಡಾಕ್ಟರ್ ಅವಿನಾಶ್ ಜಾಧವ್, ಜಗದೇವ್ ಗುತ್ತೇದಾರ್, ಮಾಣಿಕ್ S ಕನಕಟ್ಟಿ, ದೇವೇಂದ್ರಪ್ಪ ಮರ್ತೂರ್, ಡಾಕ್ಟರ್ K ಗಿರಿಮಲ್ಲಪ್ಪ, ಚಂದ್ರಕಾಂತ್ ಗದ್ದಗಿ, ಚಂದ್ರಶೇಖರ್ ಪಾಟೀಲ್, ಸುನಿಲ್ ವಲ್ಯಾಪುರೆ, ನಿತಿನ್ ವಿ ಗುತ್ತೇದಾರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಗಾಯಕರಾದ ಅಂಬಣ್ಣ ಜೀವಣಗಿ, ಸಿದ್ಧಾರ್ಥ ಚಿಮ್ಮಾಯಿದಲಾಯಿ, ಶ್ರೀಧರ್ ಹೊಸಮನಿ, ಜೈ ಭೀಮ್ ಸಾವಳಗಿ, ಬಸವರಾಜ್ ಆಲ್ಗೂಡ್, ವಾಡಿಯ ಜನಕಲಾ ಸಮಿತಿಯ ತಂಡದವರಿಂದ ಜಾಗೃತಿಯ ಗೀತೆಗಳು
ಪ್ರಸ್ತುತಪಡಿಸಲಾಗುವುದು. ಸಮ್ಮೇಳನದ ಅಧ್ಯಕ್ಷರಾದ ಡಾಕ್ಟರ್ ಡಿಜಿ ಸಾಗರ್ ಅವರ ಬದುಕು ಮತ್ತು ಚಳುವಳಿಗೆ ಸಂಬಂಧಿಸಿದ ಭಾವಚಿತ್ರಗಳ ಪ್ರದರ್ಶನವೂ ಸಹ ಏರ್ಪಡಿಸಲಾಗಿದೆ. ಪ್ರಮುಖರಾದ ಎಸ್ಪಿ ಸುಳ್ಳದ್, ಎಚ್ ಶಂಕರ್, ಬಿಸಿ ವಾಲಿ, ಸುರೇಶ್ ಹಾದಿಮನಿ, ಡಾಕ್ಟರ್ ವಿಷ್ಣುವರ್ಧನ್ ಅವರು ನೇತೃತ್ವ ವಹಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಿವರಾಜ್ ಅಂಡಗಿ, ಧರ್ಮಣ್ಣ ಎಚ್ ಧನ್ನಿ, ಶರಣರಾಜ ಚಪ್ಪರಬಂದಿ, ರಾಜೇಂದ್ರ ಮಾಡಬೋಳ್, ರವೀಂದ್ರ ಕುಮಾರ್ ಭಂಟನಹಳ್ಳಿ, ಡಾಕ್ಟರ್ ರೆಹಮಾನ್ ಪಟೇಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿನ ಸಾಂಸ್ಕೃತಿಕ ಪರಂಪರೆಯನ್ನು ಹೆಚ್ಚಿಸುವ ನಿಟ್ಟಿನೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇದೇ ಮೊದಲ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಆಗಸ್ಟ್ 17 ಮತ್ತು 18ನೇ ತಾರೀಕಿನಂದು ಕಲಬುರಗಿ ನಗರದ ಕೋರ್ಟ್ ಮುಂಭಾಗದಲ್ಲಿರ್ತಕ್ಕಂಥ ವಿಶ್ವೇಶ್ವರಯ್ಯ ಸಭಾಭವನದೊಳಗೆ 2 ದಿನಗಳ ಕಾಲ ಭಾಳ ಅದ್ಧೂರಿಯಾಗಿರ್ತಕ್ಕಂಥ ವಿಜೃಂಭಣೆ ಮತ್ತು ಅರ್ಥಪೂರ್ಣವಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ಮಟ್ಟದ ಪ್ರಥಮ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರನ್ನ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ಅನೇಕ ಗಣ್ಯರು ಕೂಡ ಈ ಸಮ್ಮೇಳನದೊಳಗೆ ಪಾಲ್ಗೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ದಲಿತ ಚಳುವಳಿ ಅಂತಂದರೆ ಈ ಸಮಾಜದೊಳಗೆ ಬಹುದೊಡ್ಡ ವೈಚಾರಿಕ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ಒಂದು ಸಂಗತಿ ಈ ಕಲಬುರಗಿ ನಗರದೊಳಗೆ ಅನೇಕ ರೀತಿಯೊಳಗೆ ನಾವು ಕಾಣ್ತೀವಿ. ಇಂಥ ಚಳುವಳಿಯನ್ನು, ಇಂಥ ಅನೇಕ ರೀತಿಯ ಹೋರಾಟಗಳನ್ನು ಶಾಶ್ವತವಾಗಿ ಜೀವಂತವಾಗಿರ್ತಕ್ಕಂಥ ಕೆಲಸ ಇವತ್ತು ಈ ಸಮ್ಮೇಳನದ ಮೂಲಕ ಆಗ್ತಾ ಇದೆ. ಅದರ ಜೊತೆಗೇ ಬಹಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಇವತ್ತು ಸಾಹಿತಿ ಮತ್ತು ಒಬ್ಬ ಚಳುವಳಿಕಾರರ ಮೂಲ ಉದ್ದೇಶ ಈ ಸಮಾಜದ ಪರಿವರ್ತನೆ ಮತ್ತು ಈ ಸಮಾಜದೊಳಗೆ ಜಾಗೃತಿ ಮೂಡಿಸೋದು ಆಗಿರ್ತದೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಚಳುವಳಿಯನ್ನೇ ತಮ್ಮ ಬದುಕಿನ ಉಸಿರಾಗಿಸಿಕೊಂಡು ಈ ಭಾಗದ ಅನೇಕ ಶೋಷಿತರಿಗೆ, ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಶಕ್ತಿ ಇಲ್ಲದವರನ್ನ ಶಕ್ತಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಇವತ್ತು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರನ್ನ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋದ್ರ ಮೂಲಕ ಹೋರಾಟಗಾರಿಗೆ ನಿಜವಾದ ರೀತಿಯೊಳಗೆ ಗೌರವ ಕೊಡತಕ್ಕಂಥ ಕೆಲಸ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ. ಆ ನಿಟ್ಟಿನೊಳಗೆ ಅವತ್ತಿನ ಇಡೀ ದಿವಸ 2 ದಿವಸಗಳ ಕಾಲ ನಡೀತಕ್ಕಂಥ ಈ ಸಮ್ಮೇಳನ ಬಹಳ ವಿಜೃಂಭಣೆಯಾಗಿರ್ತಕ್ಕಂಥ ಮತ್ತು ಅನೇಕ ಚಿಂತನೆಗಳನ್ನು ಒಳಗೊಂಡಿರ್ತಕ್ಕಂಥ ಸಮ್ಮೇಳನವನ್ನು ನಾವು ಆಯೋಜನೆ ಮಾಡಿದ್ದೀವಿ. ಯಾವತ್ತು 17ನೇ ತಾರೀಕು ಬೆಳಗ್ಗೆ 9:45 ಸಮ್ಮೇಳನ ಅಧ್ಯಕ್ಷರ ಸಾಂಸ್ಕೃತಿಕ ಮೆರವಣಿಗೆ ಬಹಳ ವಿವಿಧ ಕಲಾಮೇಳಗಳೊಂದಿಗೆ ಒಂದು ವರ್ಣರಂಜಿತವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಮೆರವಣಿಗೆಯನ್ನು ಕಲಬುರಗಿಯ ಜಗತ್ತು ವೃತ್ತದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗವಾಗಿ ವಿಶ್ವೇಶ್ವರಯ್ಯ ಸಭಾಭವನದೊಳಗೆ ನಡೀತದೆ. ಅವತ್ತಿನ ಸಮ್ಮೇಳನದ ಸಾಂಸ್ಕೃತಿಕ ಮೆರವಣಿಗೆಗೆ ಕಲಬುರಗಿಯ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರಾಗಿರ್ತಕ್ಕಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿ ಅವರು ಚಾಲನೆ ಕೊಡ್ತಾ ಇದ್ದಾರೆ. ಅದಾದ ನಂತರ 12:30 ನಡೀತಕ್ಕಂಥ ಆ ಉದ್ಘಾಟನಾ ಸಮಾರಂಭಕ್ಕೆ ಬಹಳ ವಿಶೇಷ ರೀತಿಯೊಳಗೆ ಆ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಚೇರ್ಪರ್ಸನ್ ಆಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅವ್ವ ಅವರು ಆ ಸಮ್ಮೇಳನದ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಆ ಸಮ್ಮೇಳನವನ್ನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಎಂ ಖರ್ಗೆ ಅವರು ಆ ಸಮ್ಮೇಳನ ಉದ್ಘಾಟಿಸ್ತಾ ಇದ್ದಾರೆ. ಆ ಸಮ್ಮೇಳನದಲ್ಲಿ ಬಹಳ ವಿಶೇಷವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಇರ್ಬೋದು, ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇರ್ಬೋದು, ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಡಿ.ಜಿ. ಸಾಗರ್ ಅವರು ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಅನೇಕ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭಾ ಸಂಸದರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ವಿಶೇಷ ಅತಿಥಿಯಾಗಿ ಈ ನಾಡಿನ ಖ್ಯಾತ ಸಂಸ್ಕೃತಿ ಚಿಂತಕರು, ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಅವರು ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳೇ ಆಗಮಿಸಿ ವಿಶೇಷವಾದ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಜೊತೆಗೇ ಮತ್ತೆ 11:45 ಹೀಗೆ ಅನೇಕ ರೀತಿಯ ಗೋಷ್ಠಿಗಳನ್ನು, ವರ್ತಮಾನದೊಂದಿಗೆ ಮುಖಾಮುಖಿ ಅಂತಕ್ಕಂಥ ಒಂದು ಗೋಷ್ಠಿ ಇರ್ಬೋದು, ಚಿಂತನ ಮಂಥನ ಎನ್ನುವ ಗೋಷ್ಠಿ ಇರ್ಬೋದು, ಇವತ್ತು ಕವಿಗೋಷ್ಠಿ, ಸಮಾರೋಪ, ಸತ್ಕಾರ ಸಂಭ್ರಮ, ಈ ರೀತಿಯಾಗಿರ್ತಕ್ಕಂಥ ಸಮ್ಮೇಳನ ಅಧ್ಯಕ್ಷರ ಬದುಕು ಮತ್ತು ಚಳುವಳಿಯ ಕುರಿತು ಉಪನ್ಯಾಸ, ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವೈವಿಧ್ಯಮಯವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗದೊಂದಿಗೆ ಈ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೀವಿ. ಇದು ಮೊಟ್ಟ ಮೊದಲ ಬಾರಿಗೆ ಕಲಬುರಗಿ ಜಿಲ್ಲೆಯ ಕನ್ನಡ ಸಾರಸ್ವತ ಲೋಕದೊಳಗೆ ಇದು ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಂಡಿರ್ತಕ್ಕಂಥ ಈ ದಲಿತ ಚಳುವಳಿ ಸಾಹಿತ್ಯ ಸಮ್ಮೇಳನಕ್ಕೆ ಈ ಭಾಗದ ಎಲ್ಲ ಸಾಹಿತ್ಯದ ಆಸಕ್ತರು, ಕನ್ನಡದ ಮನಸ್ಸುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ತಮ್ಮ ಮೂಲಕ ನನ್ನ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರಂಗಾಯಣ ಕಲಬುರಗಿಯ ನೂತನ ನಿರ್ದೇಶಕರಾಗಿ ನೇಮಕಗೊಂಡಿರುವ ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿಯವರು ಇಂದು ನಮ್ಮ ಸುದ್ದಿ ಸಮಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ನಾನು ಡಾಕ್ಟರ್ ಸುಜಾತಾ ಜಂಗಮಶೆಟ್ಟಿ. ಸರ್ಕಾರ ನನ್ನನ್ನು ಕಲಬುರಗಿ ರಂಗಾಯಣಕ್ಕೆ ನಿರ್ದೇಶಕಿಯಾಗಿ ಆಯ್ಕೆ ಮಾಡಿದ್ದಾರೆ. ಮೊದಲಿಗೆ ನಾನು ಸರ್ಕಾರದ ಮುಖ್ಯಮಂತ್ರಿಗಳವರಿಗೆ ಹಾಗೂ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ ಖರ್ಗೆಜಿಯವರಿಗೆ ಹಾಗೂ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರಿಗೆ, ಬಿ.ಆರ್. ಪಾಟೀಲ್ ಅವರಿಗೆ, ಎಂ.ಐ. ಪಾಟೀಲ್ ಅವರಿಗೆ, MP ಆದ ರಾಧಾಕೃಷ್ಣನ್ ಅವರಿಗೆ ಹಾಗೂ ರಂಗ ಸಮಾಜದ ಎಲ್ಲ ಸದಸ್ಯರುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಹಾಗೂ ಶಾಸಕರಾದ ಖನೀಶ್ ಫಾತಿಮಾ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆತ್ಮೀಯರೇ,
ನಮ್ಮ ರಂಗಭೂಮಿ ಅಂದ್ರೇ ಸರ್ವ ಜನಾಂಗದ ಶಾಂತಿಯ ತೋಟ. ಜಾತ್ಯತೀತತೆ ನಮ್ಮ ರಂಗಭೂಮಿಯ ಮೂಲ ಉದ್ದೇಶ. ಮೈಸೂರು ರಂಗಾಯಣ ಆದಾಗ ಯಾವ ಮಾಡೆಲ್ ಕೂಡ ಇರಲಿಲ್ಲ. ಕಾರಂತರಿಗೆ ಅವರಿಗೆ ಒಂದು ದೊಡ್ಡ ಸವಾಲಾಗಿತ್ತು. ಆದರೆ ಈಗ ನಮಗೆ ಒಂದು ಮಾಡೆಲ್ ಸಿಕ್ಕಿದೆ. ಆ ಮಾಡೆಲಿನ ಪ್ರಕಾರ ಜಾನಪದ ರಂಗಭೂಮಿಯ ದೊಡ್ಡಾಟ, ಬಯಲಾಟ, ಪಾರಿಜಾತ ಅದರ ಹಾಗೂ ವೃತ್ತಿ ರಂಗಭೂಮಿಯ ಮತ್ತು ಹವ್ಯಾಸಿ ರಂಗಭೂಮಿಯ ಸೂಕ್ಷ್ಮತೆಯ ಎಲ್ಲ ಅಂತಸತ್ವವನ್ನು ತೆಗೆದುಕೊಂಡು ಒಂದು ಹೊಸ ಮಾದರಿಯ ರಂಗಭೂಮಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಮುಂದಿಗಿರುವ ಎಲ್ಲರನ್ನು ಅಂದರೆ ರಂಗಕರ್ಮಿಗಳು, ಸಾಹಿತಿಗಳು ಎಲ್ಲರನ್ನೂ ತೆಗೆದುಕೊಂಡು ಒಂದು ಒಳ್ಳೆಯ ರಂಗಭೂಮಿ, ಒಂದು ಗುಲ್ಬರ್ಗ ಒಂದು ರಂಗಾಯಣವನ್ನು ಕಟ್ಟಬೇಕು ಎನ್ನುವ ಅಭಿಲಾಷೆಯನ್ನು ಹೊಂದಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಾನು ಈ ರಂಗ ಚಟುವಟಿಕೆಗಳ ಬಗ್ಗೆ, ಕ್ರಿಯಾ ಯೋಜನೆಗಳ ಬಗ್ಗೆ ತಮಗೆ ಹೇಳ್ತೀನಿ. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಗಸ್ಟ್ 14ರಿಂದ ಸೆಪ್ಟೆಂಬರ್ 9ರವರೆಗೆ ನ್ಯೂ ಚೆನ್ನೈ ಶಾಪಿಂಗ್ನಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗಿನ ಎಲ್ಲ ತರಹದ ಅತ್ಯುತ್ತಮ ಗುಣಮಟ್ಟದ ಬಟ್ಟೆಗಳು ಕೇವಲ 199 ರೂಪಾಯಿಗೆ ಲಭ್ಯ ಇವೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ದಿನಾಂಕ 14ನೇ ಆಗಸ್ಟ್ 2024ರಿಂದ 8ನೇ ಸೆಪ್ಟೆಂಬರ್ 2024ರವರೆಗೆ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಹಾಗೂ ರೆಡಿಮೇಡ್ಗಳ ದಿ ಫ್ಯಾಮಿಲಿ ಶಾಪ್ನಲ್ಲಿ ಮಕ್ಕಳಿಂದ ಮತ್ತು ದೊಡ್ಡವರಿಗೆ ಯಾವುದೇ ವಸ್ತು ತೆಗೆದುಕೊಂಡರೂ 199 ರೂಪಾಯಿಯಲ್ಲಿ ಮಾತ್ರ ಲಭ್ಯ ಇವೆ. ಕಲಬುರಗಿಯಲ್ಲಿ ಇದೇ ಪ್ರಥಮ ಬಾರಿಗೆ ಬೃಹತ್ ಬಟ್ಟೆಗಳ ಮೇಳ ಕನ್ನಡ ಭವನದಲ್ಲಿ ನಡೆಯುತ್ತಿದ್ದು, ಇಲ್ಲಿ ಎಲ್ಲಾ ರೀತಿಯ ಸೀರೆಗಳು, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್, ನೈಟಿ, ಜರ್ಕಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್ಗಳು, ಚಿಕ್ಕ ವಯಸ್ಸಿನವರಿಂದ ದೊಡ್ಡ ವಯಸ್ಸಿನವರೆಗೂ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟವುಳ್ಳ ಅಸಂಖ್ಯಾತ ಹಾಗೂ ಅತ್ಯುತ್ತಮ ವಿನ್ಯಾಸವುಳ್ಳ ಆಟಿಕೆಗಳು ಇಲ್ಲಿ ದೊರೆಯುತ್ತವೆ. ನಿಮ್ಮ ಕುಟುಂಬದವರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದಾಗಿದೆ. ನೀವು ಒಮ್ಮೆ ಇಲ್ಲಿ ಬಂದರೆ ಮತ್ತೊಮ್ಮೆ ಮಗದೊಮ್ಮೆ ಬರುವಿರಿ. ಜೀನ್ಸ್ ಪ್ಯಾಂಟ್ 199, ಕ್ಯಾಜುವಲ್ ಶರ್ಟ್ ಮತ್ತು ಫಾರ್ಮಲ್ ಶರ್ಟ್ 199, ಲಾಂಗ್ ಫ್ರಾಕ್ ಮತ್ತು ಲಾಂಗ್ ಚೂಡಿದಾರ್ 199, ಫ್ಯಾನ್ಸಿ ವರ್ಕ್ ಸೀರೆಗಳು 199 ರೂಪಾಯಿಗೆ ಇಲ್ಲಿ ಲಭ್ಯ ಇವೆ.
ಈಗ ಸರಿಯಾಗಿ ಅದಾವ್ರಿ ಸರ್ ಡ್ರೆಸ್ ಡೈಲಿ ಯೂಸಿಗೆ ಕರೆಕ್ಟ್ ಅದಾವೆ ರೀ, ಏನು ಆಫೀಸಲ್ಲಿ ಹೋಗ್ಲಿಕ್ಕೂ ಕರೆಕ್ಟ್ ಅದಾವೆ ರೀ, ಏನು ಹಂಗೇನಿಲ್ಲ. ಸೂಪರ್ ಚಲೋ ಅನ್ಸುತ್ತೆ ಸರ್. ಆಫರ್ ಐತಿ, ಅದ್ರಾಗ ಬರೀ 80% ಆಫ್ ಇದ್ದಪ್ಲೇ ಐತಿ. ಚಲೋ ಅನ್ಸುತ್ತೆ. ಕ್ವಾಲಿಟಿ ಬಟ್ಟಿನೂ ಅದಾವೆ ರೀ ಅದ್ರೊಳಗೆ. ಏನಿಲ್ಲ, ಅವ್ರಿಗೆ ಭೀ ಆಫರ್ ಹೇಳ್ಕೊಡ್ಬೇಕು ರೀ, ಬಾ ಅಂತ ಅನ್ಬೇಕು, ತೊಗೋಬೇಕು, ಪರ್ಚೇಸ್ ಮಾಡಬೇಕು ಡ್ರೆಸ್ಸ. ಅವ್ರಿಗೂ ಮಾರ್ಕೆಟಿಂಗ್ ಗೊತ್ತಾಗ್ತದೆ. ಚಲೋ ಐತಿ ಆಫರ್. 199ದಾಗ ಏನು ಬರ್ತದೆ ಸರ್, ಏನೇ ಅಲ್ಲಿ ಕರೆಕ್ಟ್ ಅದಾರೆ. ಇವತ್ತು ಇಲ್ಲಿ ಬಟ್ಟೆ ಮೇಳ ನಡೀತಾ ಇದೆ. 199 ಇವತ್ತು 199 ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಏನೂ ಸಿಗೋಂಗಿಲ್ಲ ಅಂಥದ್ದು. ಆದರೆ ಇಲ್ಲಿ 500, 600, 700, 800 ರೂಪಾಯಿ ಅಂಥ ಬಟ್ಟೆಗಳು ಇವತ್ತು ಕೇವಲ 200 ರೂಪಾಯಿನಲ್ಲಿ ಸಿಗ್ತಾಯಿದೆ, ಅಂದರೆ 199ನಲ್ಲಿ. ಅದಕ್ಕೆ ತುಂಬ ಒಳ್ಳೆ ಕ್ವಾಲಿಟಿ ಅಂಥದ್ದು ಇದೆ. ಮತ್ತು ಇದರಲ್ಲಿ ಬ್ರ್ಯಾಂಡೆಡ್ ಇದೆ. ನಾನು ನೋಡಿದ್ದೀನಿ, ನಾನು ವಿಮಲ್ ಸಾರಿಗಳು ತೊಗೊಂಡಿದ್ದೀನಿ, ಇದರಲ್ಲಿ ಬ್ರ್ಯಾಂಡೆಡ್ ಇದೆ, ಚೆನ್ನಾಗಿದೆ. ಬಟ್ ಈ ಸದುಪಯೋಗ ಪಡಿಸ್ಕೊಳ್ಬೇಕು ಎಲ್ಲ ಸರೌಂಡಿಂಗ್ ಇದ್ದಂಥ ಕಲಬುರಗಿ ಜಿಲ್ಲೆ ಸುತ್ತಮುತ್ತ ಇದ್ದಂಥ ಜನರು ಇದ್ರ ಉಪಯೋಗ ಪಡ್ಕೊಂಡು ಈ ಬರುವ ಗಣೇಶನ ಒಂದು ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಬೋದು ಅಂತೇಳಿ ನನಗೆ ಹಂಗೆ ಅನ್ನಿಸ್ತದೆ. ನಾನೀಗ 2200 ರೂಪಾಯಿದು ಪರ್ಚೇಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾನು ಮತ್ತೆ ಹೇಳಿದ್ದೀನಿ, ನಾನು ಬೆಳಗ್ಗೆನೇ 9 ಗಂಟೆಯಿಂದ ನಾನು ಕಾಯ್ತಾಯಿದ್ದೆ, ಮತ್ತು 10 ಗಂಟೆಗೆ ಬಂದು ಈಗ ನಾನು ಓಪನ್ ಮಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ಬಟ್ ಎಲ್ಲರೂ ಇದು ತೊಗೊಳ್ಬೇಕು. ರಿಯಲಿ ಇಟ್ ಇಸ್ ಗುಡ್ ಆ್ಯಂಡ್ ಎಲ್ಲರಿಗೆ ಬೆಸ್ಟ್ ಆಗಿದೆ ಇದು. ಎಲ್ಲರೂ ನಾವು ಬಡವರು, ನಾವು ಏನು ಅದು ತೊಗೊಳಕ್ಕಾಗಂಗಿಲ್ಲ ಅಂತ ನಾವು 1000 ರೂಪಾಯಿದಂಥ ಮೆಟೀರಿಯಲ್ಲು ನಿಮ್ಗೆ 200 ರೂಪಾಯಿ ಸಿಗ್ತದೆ. ಅದರಲ್ಲಿ ಡೈರೆಕ್ಟಾಗಿ 200 ರೂಪಾಯಿ 800 ರೂಪಾಯಿ ನಿಮ್ಗೆ ಸೇವ್ ಆಗ್ತಾಯಿದೆ. ಹಾಗಾಗಿ ಇದು ಎಲ್ಲರಿಗೆ ಒಂದು ಉಪಯುಕ್ತವಾದಂಥ ಒಂದು ಸಂದರ್ಭ. ಇದನ್ನು ಉಪಯೋಗ ಪಡಿಸ್ಕೊಳ್ಬೇಕು ಎಲ್ಲರೂ. ಮತ್ತು ಇದು ಚೆನ್ನಾಗಿ ಕ್ಯಾಂಪೇನಿಂಗ್ ಆಗಿದೆ, ಎಲ್ಲರೂ ಬರ್ತಾಯಿದ್ದಾರೆ, ತುಂಬ ರಶ್ ಆಗಿದೆ. ಹಾಗಾಗಿ ಮತ್ತೊಮ್ಮೆ ನಾನು ಏನು ಹೇಳೋಂಗಿಲ್ಲ. ಈ ಶ್ರಾವಣ ಮಾಸದ ಒಂದು ಶುಭ ಸಂದರ್ಭದಲ್ಲಿ ಬರುವ ಗೌರಿ ಗಣೇಶ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆ ಗಣೇಶ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ರಿ ಈ ಬಟ್ಟೆಗಳನ್ನು ಪರ್ಚೇಸ್ ಮಾಡಿಕೊಂಡು ಅಂಥೇಳಿ ನಾನು ಅಷ್ಟೇ ಹೇಳ್ಬೋದು. ನಾಳೆ ಸ್ವಾತಂತ್ರ್ಯೋತ್ಸವದ ಆಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಪಕ್ಕದಲ್ಲಿನ ಫುಟ್ಪಾತ್ ಮೇಲೆ ತ್ರಿವರ್ಣ ಧ್ವಜದ ಬಣ್ಣವನ್ನ ಆಧರಿಸಿರುವ ಬಟ್ಟೆಗಳು, ಧ್ವಜಗಳು ಮತ್ತು ಬ್ಯಾಜ್ಗಳ ಮಾರಾಟ ಬಲು ಜೋರಾಗಿ ನಡೆಯುತ್ತಿದೆ.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.